ನಮಸ್ಕಾರ, ಅಗ್ರಿ ಡಾಕ್ಟರ್ ಲಂಕೇಶ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರೇಷ್ಮೆ ಗೂಡಿಂದ ರೇಷ್ಮೆ ಸೀರೆನ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ರೇಷ್ಮೆಗೆ ಹಿಪ್ಪನೇರಳೆ ಸೊಪ್ಪೆ ಆಹಾರ ಅಂತ. ಅದನ್ನು ನಾವು ರೇಷ್ಮೆ ಹುಳು ಹುಡ್ತಾಗಿಂದ ಅವು ಮಾಗೋವರೆಗೂ ಅಂದರೆ ಹುಡ್ತಾಗಿಂದ 26 ದಿನ ಗಂಟ ನಾವು ಇದೇ ಸೊಪ್ಪನ್ನೇ ಮೇಯಿಸೋದು. ಅದಕ್ಕೆ ನಾವು ಈ ಸೊಪ್ಪನ್ನ ಹಂತವಾಗಿ ಕುಯ್ಕೋಬೇಕು. ರೇಷ್ಮೆ ಹುಳು ಮಾಗಿದ್ಮೇಲೆ ಅದನ್ನು ನಾವು ತಗೊಂಡು ಚಂದ್ರಿಕೆ ಮೇಲೆ ಹಾಕಬೇಕು. ಚಂದ್ರಿಕೆ ಮೇಲೆ ಹಾಕಿದ್ಮೇಲೆ ಈ ಥರ ಇವು ಗೂಡನ್ನ ಕಟ್ತವೆ. ಈ ಥರ ಗೂಡು ಕಟ್ಟೋಕ್ಕೆ ಇವು 3 ರಿಂದ 4 ದಿನ ತಗೋತವೆ. ನೀಟಾಗಿ ಕಟ್ಟಿದ್ಮೇಲೆ ಅವನ್ನ ಸಪ್ರೇಟ್ ಮಾಡಿ ಮಾರ್ಕೆಟಿಗೆ ತಗೋತಾರೆ. ಮಾರ್ಕೆಟ್ನಲ್ಲಿ ರೀಲರ್ಸು ರೈತರು ತಂದಿರೋ ಗೂಡನ್ನ ಖರೀದಿ ಮಾಡ್ತಾರೆ. ಖರೀದಿ ಮಾಡೋಕ್ಕೆ ಮುಂಚೆ ಅವರು ಬಿಚ್ಚಣಿಕೆ ಟೆಸ್ಟ್ ಮಾಡ್ತಾರೆ. ಬಿಚ್ಚಣಿಕೆ ಟೆಸ್ಟ್ ಅಂತಂದರೆ ಒಂದು ಗೂಡಿಂದ ಎಷ್ಟು ಮೀಟ್ರ್ ನೂಲು ಬರುತ್ತೆ ಅಂತ. ಸಾಮಾನ್ಯವಾಗಿ ಒಂದು ಗೂಡಿಂದ 800 ರಿಂದ 1000 ಮೀಟ್ರ್ ನೂಲು ಸಿಗುತ್ತೆ. ಈ ಥರ ಟೆಸ್ಟ್ ಮಾಡಿದ್ಮೇಲೆ ಅವರು ಖರೀದಿ ಮಾಡ್ತಾರೆ. ಚೆನ್ನಾಗಿಲ್ದಿರೋ ಗೂಡನ್ನೆಲ್ಲ ಸಪ್ರೇಟ್ ಮಾಡ್ತಾರೆ. ಚೆನ್ನಾಗಿರೋ ಗೂಡನ್ನೆಲ್ಲ ಅವರು ತೂಕ ಮಾಡ್ಕೋತಾರೆ. ಈಗ ಅಸಲಿ ಆಟ ಶುರುವಾಗೋದು. ತಗೊಂಡಿರೋ ಗೂಡನ್ನೆಲ್ಲ ಅವರು ಫಸ್ಟು ಬಿಸಿನೀರಲ್ಲಿ ಬೇಯಿಸ್ತಾರೆ. ಏನಕ್ಕೆ ಅಂತಂದರೆ ಈ ಗೂಡು 2 ಪ್ರೋಟೀನಿಂದ ಆಗಿರುತ್ತೆ. ಒಂದು ಸೆರೈನ್ ಮತ್ತು ಪೆಬ್ರೈನ್ ಅಂತ. ಈ ಸೆರೈನ್ ಅನ್ನೋದು ಗೂಡಿನ ಮೇಲ್ಪದರದಲ್ಲಿರುತ್ತೆ. ಅದೇನಾದ್ರೂ ಸಾಫ್ಟ್ ಆಗಲಿಲ್ಲ ಅಂತಂದರೆ ನೂಲು ತೆಗಿಬೇಕಾದಾಗ ಅರ್ಧಕ್ಕೆ ಕಟ್ಟಾಗುತ್ತೆ. ಅದಕ್ಕೆ ಅದನ್ನು ಬೇಯಿಸ್ತಾರೆ. ಬೇಯಿಸಾದ್ಮೇಲೆ ನೀವಿಲ್ಲಿ ನೋಡ್ತಾ ಇರ್ಬೋದು, ಮಿಷಿನ್ಗೆ ಹಾಕಿ ನೂಲನ್ನ ತೆಗಿತಾ ಬರ್ತಾರೆ. ನೂಲು ತೆಗಿಯೋಕ್ಕೆ 2 ಥರ ಮಿಷಿನ್ ಬರುತ್ತೆ. ಒಂದು ಆಟೋಮೇಟೆಡ್ ರೀಲಿಂಗ್ ಮಿಷಿನ್ ಅಂತ, ಇನ್ನೊಂದು ಸೆಮಿ ಆಟೋಮೇಟೆಡ್ ರೀಲಿಂಗ್ ಮಿಷಿನ್ ಅಂತ. ಈ ವಿಡಿಯೋದಲ್ಲಿ 2 ಥರ ಮಿಷಿನು ನೋಡೋಣ. ಈಗ ನೋಡ್ತಿರೋದು ನೀವು ಸೆಮಿ ಆಟೋಮೇಟೆಡ್ ರೀಲಿಂಗ್ ಮಿಷಿನ್ ಅಂತ. ಏನು ಅಂತಂದರೆ ಇದರಲ್ಲಿ ಮನುಷ್ಯರು ಬೇಕಾಗ್ತಾರೆ. ಅರ್ಧ ಮಿಷಿನ್ ಕೆಲಸ ಮಾಡಿದ್ರೆ ಇನ್ನು ಅರ್ಧ ಮನುಷ್ಯ ಕೆಲಸ ಮಾಡ್ತಾರೆ. ಬರ್ತಿರೋ ನೂಲೆಲ್ಲ ಈ ಥರ ರೋಲ್ ಮಾಡ್ಕೋತಾರೆ. ರೋಲ್ ಆದಮೇಲೆ ಮಿಕ್ಕಿರುವಂತಹ ಈ ಪ್ಯೂಪನೆಲ್ಲ ಕೋಳಿಗೆ, ಮೀನಿಗೆ ಆಹಾರವಾಗಿ ಯೂಸ್ ಮಾಡ್ತಾರೆ. ಯಾಕೆಂದರೆ ಇದರಲ್ಲಿ ಜಾಸ್ತಿ ಪ್ರೋಟೀನ್ ಇದೆ. ಆಮೇಲೆ ತೆಗ್ದಿರೋ ನೂಲನ್ನೆಲ್ಲ ಈ ಥರ ರೋಲ್ ಮಾಡ್ಕೋತಾರೆ. ಈ ಥರ ರೋಲ್ ಮಾಡಬೇಕಾದಾಗ ಅದರಲ್ಲಿರೋಂತಹ ನೀರೆಲ್ಲ ಹೋಗುತ್ತೆ. ಆಮೇಲೆ ಈ ಥರ ಸ್ಕೀನ್ ಅಂತ ಕರಿತೀವಿ, ಈ ಸ್ಕೀನ್ನ ತಯಾರು ಮಾಡ್ತಾರೆ. ಈಗ ನೋಡ್ತಿರೋದು ಆಟೋಮೇಟೆಡ್ ರೀಲಿಂಗ್ ಮಿಷಿನ್ ಅಂತ. ಈಗ ನೀವು ಇಲ್ಲಿ ನೋಡ್ಬೋದು, ಯಾವುದೇ ಮನುಷ್ಯ ಸಹಾಯ ಇಲ್ದಂತಾನೆ ಅದಾಗದೇ ಬೇಯಿಸ್ಕೊಂಡು ಸೆರಿಸಿನ್ ಪ್ರೋಟೀನ್ನ ತೆಗಿತಾ ಇದೆ. ಹಾಗೆ ಅದೇ ಆಟೋಮೆಟಿಕ್ ಆಗಿ ಮೂವ್ ಆಗ್ತಿದೆ. ಹಾಗೆ ನೀವು ನೋಡ್ಬೋದು, ಅದೇನೇ ಆಟೋಮೆಟಿಕ್ ಆಗಿ ಗೂಡನ್ನ ತಗೊಂಡು ಅದೇನೇ ನೂಲನ್ನ ತೆಗಿತಾ ಇದೆ. ಹಾಗೆ ಆ ನೂಲನ್ನ ರೀಲ್ ಕೂಡ ಮಾಡ್ಕೋತಿದೆ. ಈ ಮಿಷಿನಿಂದ ಏನು ಬೆನಿಫಿಟ್ ಅಂತಂದರೆ ಯಾವುದೇ ಮನುಷ್ಯರು ಸಹಾಯ ಇಲ್ದಂತಾನೆ ನಾವು ನೂಲನ್ನ ತೆಗಿಬೋದು. ತೆಗ್ದಿರೋ ನೂಲನ್ನ 2 ರೀಲಿಂದ 1 ರೀಲಿಗೆ ಮಾಡ್ಕೋತಾರೆ. ಏನಕ್ಕೆ ಅಂತಂದರೆ ನಾವು ಸೀರೆ ಮಾಡಬೇಕಾದಾಗ ಯಾವುದೇ ತರಹ ಕಟ್ಟಾಗಬಾರ್ದು ಅಂತ, ಟೈಟಾಗಿರಬೇಕು ಅಂತ ರೀಲ್ ಮಾಡ್ಕೋತಾರೆ. ರೀಲ್ ಮಾಡಿದ್ಮೇಲೆ ಸ್ಕೀನ್ ತಯಾರಿಸ್ತಾರೆ. ಆಮೇಲೆ ಇದಕ್ಕೆ ಡೈಯಿಂಗ್ನ ಅಪ್ಲೈ ಮಾಡ್ತಾರೆ. ಡೈಯಿಂಗ್ ಅಂತಂದರೆ ಯಾವ ಕಲರ್ ಬೇಕು ಆ ಕಲರ್ನ ಅದಕ್ಕೆ ಹಾಕೋತಾರೆ. ಹಾಕೊಂಡ್ಮೇಲೆ ವೀವಿಂಗ್ ಮಿಷಿನ್ ಅಂದರೆ ಈಗ ನೀವು ನೋಡ್ತಿರ್ಬೋದು, ಈ ಮಿಷಿನಿಗೆ ಅದನ್ನು ಫಿಕ್ಸ್ ಮಾಡ್ತಾರೆ. ಫಿಕ್ಸ್ ಮಾಡಿದ್ಮೇಲೆ ಸೀರೆನ ನೇಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಸೀರೆ ಮಾಡೋದಕ್ಕೆ ಏನಿಲ್ಲ ಅಂತಂದ್ರು ಇವರಿಗೆ 1 ರಿಂದ 1.5 ದಿನ ಬೇಕಂತೆ. ಈಗ ಗೊತ್ತಾಯ್ತಾ ಏನಕ್ಕೆ ರೇಷ್ಮೆ ಸೀರೆ ಬೆಲೆ 40,000 50,000 ಇರುತ್ತೆ ಅಂತ. ನೀವೇ ಯೋಚನೆ ಮಾಡಿ, 5 ರಿಂದ 10 ಸೀರೆ ಮಾಡಬೇಕು ಅಂತ ಅಂದರೆ ಅವ್ರು ಎಷ್ಟು ದಿನ ತಗೋತಾರೆ. ಒಂದು ಸೀರೆ ಮಾಡೋಕ್ಕೆ 1.5 ದಿನ ಬೇಕು. ಎಷ್ಟು ಕರೆಂಟ್ ಬೇಕು ಅಂತ, ಹಾಗೂ ಎಷ್ಟು ಅವ್ರು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಮುಂದಿನ ವಿಡಿಯೋದಲ್ಲಿ ರೇಷ್ಮೆ ಮಾರುಕಟ್ಟೆ ಬಗ್ಗೆ ನೋಡೋಣ. ಹಾಗೂ 1 kg ರೇಷ್ಮೆಗೆ ರೈತರಿಗೆ ಎಷ್ಟು ಬೆಲೆ ಸಿಗುತ್ತೆ ಅಂತಲೂ ತಿಳಿಸ್ಕೊಡ್ತೀನಿ. ಈ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.